ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಕೆಲವರೆಲ್ಲ ಏನು ಹೇಳ್ತೀರಾ ಅಂತಂದರೆ, ಪ್ರತಿನಿತ್ಯ ನಾವು ಮನೆಯಲ್ಲಿ ಪೂಜೆ ಮಾಡ್ತಾನೇ ಇದ್ದೀವಿ, ಅಥವಾ ರಾಯರ ಭಕ್ತರು ಹೇಳೋ ರಾಯರ ಪೂಜೆಯನ್ನು ಅಷ್ಟು ವರ್ಷದಿಂದ ಮಾಡ್ತೀವಿ, ಇಷ್ಟು ವರ್ಷದಿಂದ ಮಾಡ್ತೀವಿ, ರಾಯರ ವ್ರತ ಮಾಡಿದೆ, ನಾನು ಅಂದ್ಕೊಂಡಂಥದ್ದು ಆಗಲಿಲ್ಲ, ಅಥವಾ ನನ್ನ ಸಂಕಲ್ಪ ಈಡೇರಲಿಲ್ಲ, ಅಥವಾ ಇಂತಹ ದೇವತಾ ಕಾರ್ಯಗಳನ್ನು ನಾವು ಮನೆಯಲ್ಲಿ ಮಾಡಲಿಲ್ಲ ಅನ್ನೋ ಹಾಗೇ ಇಲ್ಲ. ಎಲ್ಲ ದೇವರುಗಳನ್ನು ಸಹ ಮಾಡ್ತೀವಿ, ಆದರೆ ಮನೆಯಲ್ಲಿ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಅಂದರೆ ನಾವು ಏನು ಅಂದ್ಕೋತೀವಿ ಒಳ್ಳೆಯದು ಯಾವುದೂ ನಡೆಯಲ್ಲ. ಎಷ್ಟೇ ದುಡಿದಂತಹ ಹಣದಲ್ಲಿ ಒಂದು 10 ರೂಪಾಯಿನೂ ಸಹ ಎತ್ತಿಡಲಿಕ್ಕೆ ಸಾಧ್ಯ ಇಲ್ಲ. ಅನಾವಶ್ಯಕವಾಗಿ ಖರ್ಚುಗಳು ಒದಗುವಂತಹದ್ದು, ದುಡಿದು ಕೂಡಿಟ್ಕೊಂಡಿದ್ದೆಲ್ಲವೂ ಸಹ ನಶಿಸುವಂತಹದ್ದು, ಮನೆಯಲ್ಲಿ ಪದೇ ಪದೇ ಜಗಳಗಳು, ಅನಾವಶ್ಯಕವಾದಂತಹ ಕಿರಿಕಿರಿ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಈ ಥರ ಎಲ್ಲ ಆದಾಗ ಏನು ದೇವ್ರ ಪೂಜೆ ಮಾಡಿ ಏನು ಫಲ ಬಂತು ನಮಗೆ ಅಂತ ಹೇಳಿ ಎಂಥವ್ರಿಗೂ ಸಹ ಅನಿಸುವಂತಹದ್ದು ಸಹಜ. ಕೇವಲ ನಾವು ದೇವರ ಪೂಜೆಯನ್ನು ಮಾಡೋದಕ್ಕೆ ಎಷ್ಟು ಒತ್ತನ್ನು ಕೊಡ್ತೀವಿ, ಅದೇ ರೀತಿ ಮನೆಯ ಗೃಹಿಣಿಯಾದಂತಹವಳು ಮನೆಯಲ್ಲಿ ಕೆಲವೊಂದಷ್ಟು ನಿಯಮಗಳನ್ನು ಏನು ಪಾಲನೆ ಮಾಡಬೇಕು ಅದನ್ನು ಪಾಲಿಸ್ಕೊಂಡು ಹೋದಾಗ, ಅದು ಸಣ್ಣದ್ದು ಕೆಲವೊಂದು ಸಣ್ಣ ವಿಚಾರಗಳ ಕಡೆ ನಾವು ಗಮನ ಕೊಟ್ಟಾಗ ಮನೆಯಲ್ಲೂ ಸಹ ನಾವು ಒಂದು ಏಳ್ಗೆಯನ್ನು ದಿನಭರ್ತಿಯ ಮೇಲೆ ಹೊಂದುತ್ತಾ ಹೋಗ್ತೀವಿ ಅಂತಹ ವಿಚಾರ ಕೆಲವೊಂದಷ್ಟು. ಈಗ ಆಲ್ರೆಡಿ ನಾನು ಸುಮಾರಷ್ಟು ವಿಡಿಯೋಸ್ಗಳಲ್ಲಿ ನಿಮ್ಮೊಟ್ಟಿಗೆ ಈ ಥರದ ಮಾಹಿತಿಗಳನ್ನು, ಅಂದರೆ ಹೆಣ್ಣು ಮಕ್ಕಳು ಯಾವ ರೀತಿ ಇದ್ದರೆ ನಾವು ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗಬಹುದು ಅನ್ನೋಂತಹದ್ದು ವಿಚಾರಗಳನ್ನೆಲ್ಲ ನಾನು ಹಂಚ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಇನ್ನಷ್ಟು ವಿಚಾರಗಳು ಇದ್ರ ಬಗ್ಗೆ ಹೇಳಬೇಕು ಅನ್ನುವಂತಹದ್ದಾದರೆ, ಮೊದಲು ನೋಡಿ, ಹೆಣ್ಣುಮಕ್ಕಳು ಪ್ರತಿನಿತ್ಯ ಬೇಗ ಏಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಲ್ಲಿಂದಲೇ ನಿಮ್ಮ ಮನೆಯ ಸಮಸ್ಯೆಗಳು ಎಷ್ಟೋ ಕಡಿಮೆ ಆಗ್ತಾ ಹೋಗುತ್ತೆ. ಯಾರ ಮನೆಯಲ್ಲಿ ಹೆಣ್ಮಕ್ಳು ಬೆಳಗ್ಗಿನ ಜಾವ ಸೂರ್ಯೋದಯದ ನಂತರ, ಅಂದರೆ ಒಂದು 5:15 ನಂತರನೂ ಸಹ ಮಲಗಿರ್ತಾರೆ, ಅಂತಹವರ ಮನೆಯಲ್ಲಿ ಏನೇ ಮಾಡಿದ್ರೂ ಸಹ, ಅಂದರೆ ನೀವೇನೇ ಪೂಜೆ ಪುನಸ್ಕಾರ ಮಾಡಿದ್ರೂ ದಾರಿದ್ರ್ಯ ಅನ್ನುವಂತಹದ್ದು ಹೋಗಲ್ಲ. ನೀವು ಅಂದ್ಕೊಂಡಂತಹ ಕಾರ್ಯಗಳು ಆಗುವಂತಹದ್ದು ಸ್ವಲ್ಪ ಕಡಿಮೆ. ಮನೆಯಿಂದ ದಾರಿದ್ರ್ಯ ಅನ್ನುವಂತಹದ್ದು ನಾಶ ಆಗೋದಿಲ್ಲ. ಆದಷ್ಟು ಬೆಳಗ್ಗಿನ ಜಾವ ಬೇಗ ಏಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಸಮಸ್ಯೆಗಳು ಇಲ್ಲಿಂದನೇ ಕಡಿಮೆ ಆಗುತ್ತೆ ಅನ್ನುವಂತಹದ್ದು ಒಂದಾದರೆ, ನಿಮ್ಮ ಮನೆಯ ಅವತ್ತಿನ ದಿನಚರಿ ಏನಿರುತ್ತೆ ಅದೆಲ್ಲ ಸಂಪೂರ್ಣವಾಗಿ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು, ಗಡಿಬಿಡಿ ಆಗಬಾರ್ದು. ಅಥವಾ ನಾನು ನಿಮಗೇನು ಹೇಳೋವಂತಹದ್ದು ನೆಕ್ಸ್ಟ್ ಟಿಪ್ ಅಂತಂದರೆ, ಮೊದಲು ಫಸ್ಟ್ ನೀವು ಪೂಜೆಯನ್ನು ಮಾಡಬೇಕು. ಮನೆಯಲ್ಲಿ ಪೂಜೆ ಮಾಡಿದ್ದಾದಮೇಲೆ ಬೇರೆ ಕೆಲಸಗಳು, ಅಂದರೆ ತಿಂಡಿ ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಮೊದಲು ಹೇಳಿದ್ದೀನಿ. ಅಲ್ಲಿ ಏನು ನನಗೆ ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ ಆವಾಗ ಅಂತಂದರೆ, ಹೊರಗಡೆ ಹೋಗೋರು ಇರ್ತಾರೆ, ಅಥವಾ ಅದು ನಮಗೀಗ ಕಾಮನ್ ಸೆನ್ಸ್ ಅದು. ಬೆಳಗ್ಗೆ ಎದ್ದು ಆಫೀಸ್ಗಳಿಗೆ ಬೇಗ ಹೋಗುವಂಥವ್ರು, ಕಾಲೇಜು ಸ್ಕೂಲ್ಗಳಿಗೆ ಅಂದಾಗ ನಾವು ಮೊದಲು ಏನು ಮಾಡ್ತೀವಿ, ಎದ್ದ ತಕ್ಷಣ ತಿಂಡಿ ಅಡುಗೆ ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ. ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ಗುಡಿಸಿ ಒರೆಸಿ ಮಾಡಿಕೊಂಡು ದೀಪ ಹಚ್ಚಿದ್ರೆ ಆಗುತ್ತೆ ಅಂತ. ನೀವಿದೆಲ್ಲ ಮಾಡಿಕೊಂಡು ನೀವು ಮನೆಯಲ್ಲಿ ದೀಪ ಹಚ್ಚೋ ಅಷ್ಟೊತ್ತಿಗೆ 11 ಗಂಟೆ ಆದರೂ ಆಯಿತು, ಇಲ್ಲ 12 ಗಂಟೆ ಆದರೂ ಆಯಿತು. ಎಷ್ಟೋ ಜನ ಇವತ್ತಿಗೂ ಮಧ್ಯಾಹ್ನ ಮಾಡಿಕೊಂಡು 12 ಗಂಟೆಗೆಲ್ಲ ಮನೆ ದೇವರ ವಾರ, ಅದರಲ್ಲೂ ವಿಶೇಷವಾಗಿ ಮನೆ ದೇವ್ರ ವಾರ ಅಂದರೆ ಅದು ಕ್ಲೀನ್ ಮಾಡ್ಕೊಂಡು ಇದು ಕ್ಲೀನ್ ಮಾಡ್ಕೊಂಡು ಅವತ್ತು ಲೇಟ್ ಮಾಡ್ಕೊತೀರಾ. 12 ಗಂಟೆಗೆಲ್ಲ ದೀಪ ಹಚ್ತೀರ. ಖಂಡಿತ ನಿಮ್ಮ ಮನೆ ದೇವರುಗಳು 12-1 ಗಂಟೆಗೆ ನೀವು ದೀಪ ಹಚ್ಚಿದ್ರೆ ಅದನ್ನು ಸಲ್ಲಿಸ್ಕೊಳ್ಳೋದಿಲ್ಲ, ನಿಮ್ಮ ಮನೆ ಏಳಿಗೆ ಆಗೋದು ಇಲ್ಲ. ಈ ದುರಭ್ಯಾಸವನ್ನು ಮೊದಲು ಬಿಡಿ. ಮನೆ ದೇವರ ವಾರಗಳು, ನಿಮ್ಮ ಮನೆ ದೇವರ ವಾರದ ದಿವಸ 8 ಗಂಟೆ ಒಳಗಡೆ ಮುಗಿದು ಹೋಗಬೇಕು. ಆವಾಗ ನೋಡಿ ನೀವು ಹೇಗೆ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಾ ಅನ್ನುವಂಥದ್ದು. ತಿಂದು ಉಂಡು ಮಾಡಿ ಅದೆಲ್ಲ ಆದಮೇಲೆ ಪೂಜೆಯನ್ನು ಮಾಡಲಿಕ್ಕೆ ಹೋಗೋ ಅನ್ನೋಂಥದ್ದು ಅಷ್ಟು ಶ್ರೇಯಸ್ಸಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಬೆಳಗ್ಗಿನ ಜಾವ ಬೇಗ ಎದ್ದೇಳಬೇಕು. ನೀವು ಯಾವಾಗ ಬೇಗ ಎದ್ದೇಳ್ತೀರ ನಿಮಗೆ ಟೈಮ್ ಅನ್ನೋವಂತಹದ್ದು ಜಾಸ್ತಿ ಸಿಗುತ್ತೆ ಕೆಲಸಗಳಿಗೆ. ಎದ್ದೇಳ್ತಿದ್ದ ಹಾಗೆ ನೀವೇನು ಮಾಡ್ಕೋಬೇಕು, ಫಸ್ಟು ಹೆಣ್ಮಕ್ಳು ಕೈಕಾಲು ಮುಖ ತೊಳ್ಕೋಬೇಕು. ಆ ತಲೆಯೆಲ್ಲ ನೈಟ್ ಮಲ್ಕೊಂಡಿರೋದು ಕೆದ್ರುಕೊಂಡಿರುತ್ತೆ, ಕ್ಲೀನಾಗಿ ತಲೆ ಬಾಚ್ಕೊಂಡು ಹಣೆಗೆ ಕುಂಕುಮವನ್ನು ಇಟ್ಕೊಳ್ಳಿ. ಹಣೆಗೆ ಇಟ್ಕೊಳ್ದಲೆ ಹೊಸ್ತಿಲನ್ನು ತೊಳೆಯುವಂತಹದ್ದು, ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚುವಂತಹದ್ದು, ರಂಗೋಲಿ ಎಲ್ಲ ಹಾಕುವಂತಹದ್ದು ಮಾಡಬೇಡಿ, ಅದು ಅಶುಭ. ಮೊದಲು ಕೈಕಾಲು ಮುಖ ತೊಳ್ಕೊಂಡು ಹಣೆಗೆ ಇಟ್ಕೊಂಡು ಫಸ್ಟು ಮನೆ ಕಸ ಗುಡಿಸ್ಕೊಳ್ಳಿ.
ನೀಟಾಗಿ ಕಸವನ್ನು ಗುಡಿಸಿ ಪ್ರತಿನಿತ್ಯ ಮನೆಯನ್ನು ಒರೆಸ್ಕೋಬೇಕು. ಯಾರೋ ಕೇಳಿದ್ದೀರ ಕಮೆಂಟಲ್ಲಿ, ದ್ವಾದಶಿ ದಿನ ಅಂದರೆ ಏಕಾದಶಿ ದಿವಸ ಒರೆಸಿ ದ್ವಾದಶಿ ದಿನವೂ ಒರೆಸ್ಬೇಕಾ ಅಂತ. ಪ್ರತಿನಿತ್ಯವೂ ನೀವು ಮನೆನ ಒರೆಸ್ಕೊಂಡೇ ದೀಪ ಹಚ್ಚಬೇಕು. ಈಗ ಎಲ್ಲೋ ಮನೆಯ ಸದಸ್ಯರು ಎಲ್ಲೆಲ್ಲೋ ಓಡಾಡಿಕೊಂಡು ಹೊರಗಡೆಯಿಂದ ಬಂದಿರ್ತಾರೆ. ಆ ಹೊರಗಿನಿಂದ ಏನು ಒಂದು ನಕಾರಾತ್ಮಕತೆ ಅನ್ನೋದು ನಮ್ಮ ಕಾಲುಗಳ ಮೂಲಕ, ಆ ಧೂಳಿನ ಮೂಲಕ ಏನು ಮನೆಯನ್ನು ಸ್ಪರ್ಶ ಮಾಡಿರುತ್ತಲ್ವ, ಅದರಿಂದಲೇ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳಾಗುವಂತಹದ್ದು, ಜಗಳಗಳಾಗುವಂಥದ್ದು. ಏಕೆಂದರೆ ಹೋಗಿರುವಂತಹ ಜಾಗಗಳು ಹೇಗಿರುತ್ತೆ, ಅಲ್ಲಿ ಏನು ತೊಂದರೆಗಳಿರುತ್ತೆ, ಅಥವಾ ನಮ್ಮ ಮೂಲಕ ನಮ್ಮ ಮನೆಯನ್ನು ಯಾವ ನೆಗೆಟಿವಿಟಿ ಅನ್ನುವಂತಹದ್ದು ಪ್ರವೇಶ ಮಾಡಿರುತ್ತೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಿರಲ್ಲ. ನೀವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯನ್ನು ಒರೆಸ್ತಿದ್ದ ಹಾಗೆ, ಯಾವಾಗಾದರೂ ಈಗ ನಾನ್ ವೆಜ್ ಎಲ್ಲ ಮಾಡಿದಾಗ ನಿಮ್ಮ ಮನೆಯಲ್ಲಿ ಅಥವಾ ವಾರ ಹುಣ್ಣಿಮೆಗೆ ನೆಲ ಒರೆಸೋವಾಗ ಆ ನೆಲಕ್ಕೆ ಸ್ವಲ್ಪ ಗಂಜಲ ಹಾಕ್ಕೊಂಡು ಒರೆಸಿ. ಅದರ ಜೊತೆಗೆ ಯಾವಾಗಲೂ ಸಹ ಗಂಜಲನ್ನು ಪದೇ ಪದೇ ಹಾಕಬಾರ್ದು. ಈಗ ಎಲ್ಲ ನಾನ್ ವೆಜ್ ಮಾಡಿದಾಗ ರಾಯರ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಗಂಜನ್ನು ಹಾಕಿ, ಹಸುವಿನ ಗೋಮೂತ್ರ, ಗಂಜಲ ಅಂತಂದ್ರೇನು ಅಂತಲೂ ಕೇಳಿದ್ದೀರ. ಹಸುವಿನ ಪರಿಶುದ್ಧವಾದಂತಹ ಗೋಮೂತ್ರವನ್ನು ನೀವು ನೆಲ ಒರೆಸುವಂತಹ ನೀರಿಗೆ ಹಾಕ್ಕೊಂಡು ಮನೆ ಒರೆಸುವಂತಹದ್ದು. ಇದರ ಜೊತೆಗೆ ಮನೆಯ ನೆಗೆಟಿವಿಟಿ ಕಡಿಮೆ ಆಗಬೇಕು ಅಂತಂದರೆ, ದೇವರ ಮನೆಯಲ್ಲಿ ಏನು ಅರಿಶಿಣ ಇಟ್ಕೊಂಡಿರ್ತೀರ ದೇವ್ರ ಮುಂದೆ, ಗಂಜಲ ಹಾಕಿದಾಗ ಇದನ್ನು ಹಾಕಬೇಡಿ. ಯಾವಾಗಾದರೂ ಒಂದು ದಿವಸ ಗಂಜಲ ಹಾಕಿ ಒರೆಸಿದಾಗ ಇನ್ನೊಂದು 2-3 ದಿನ ಬಿಟ್ಟು ಒಂದು ಸ್ವಲ್ಪ ಕಲ್ಲುಪ್ಪು, 1-2 ಕಾಳು, ಚಿಟಿಕೆ ಅರಿಶಿಣ ಆ ನೀರಿಗೆ, ಮತ್ತು ಸ್ವಲ್ಪ ಪಚ್ಚಕರ್ಪೂರ ಇರುತ್ತಲ್ಲ, ಇಷ್ಟನ್ನು ಹಾಕಿ ನೆಲ ಒರೆಸಿ. ಪಚ್ಚಕರ್ಪೂರದ ವಾಸನೆಗೆ ಯಾವ ಮೂಲೆಯಲ್ಲಿ ಎಂತಹ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಆ ಪಚ್ಚಕರ್ಪೂರದ ವಾಸನೆಗೆ ನೆಗೆಟಿವಿಟಿ ಅನ್ನುವಂತಹದ್ದು ಇರಲ್ಲ ಅಂತಾರೆ. ದೇವ್ರ ಮನೆಯಲ್ಲಿರುವಂತಹ ಅರಿಶಿಣ ಹಾಕಿ ಮತ್ತೆ ಕೇಳಬೇಡಿ, ನೆಲಕ್ಕೆ ಹಾಕಿ ಒರೆಸಬಹುದಾ ಅರಿಶಿಣ ಕಲ್ಲುಪ್ಪು ಅಂತಂದು ಒರೆಸಬಹುದು. ನಾನು ಖಂಡಿತ ಒರೆಸ್ತೀನಿ ಆವಾಗವಾಗ ಮನೆಯನ್ನು. ಈ ರೀತಿ ನೆಲ ಎಲ್ಲ ಒರೆಸ್ಕೊಳ್ಳಿ. ನೀವೇ ನೋಡ್ತೀರ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋ ಅಂತಹದ್ದು. ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ, ನೀವು ಬೇಗ ಎದ್ದೇಳೋದನ್ನು ಅಭ್ಯಾಸವನ್ನು ಮಾಡಿಕೊಂಡಾಗ ಸಾಧ್ಯ ಆಗುತ್ತೆ. ಗುಡಿಸಿ ಒರೆಸ್ಕೋತೀರ, ಹೊರಗಡೆ ನಿಮ್ಮ ಮನೆ ಅಂಗಳ ಏನಿದೆ ಅದನ್ನು ಗುಡಿಸ್ಕೊಳ್ಳಿ. ನೆಲವನ್ನು ಕ್ಲೀನ್ ಮಾಡ್ಕೊಳ್ಳಿ, ನೀರೆಲ್ಲ ಹಾಕ್ಕೊಂಡು ತೊಳ್ಕೊಂಡು ಇಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ಮನೆ ಮುಂದೆ. ಪ್ರತಿನಿತ್ಯ ನೀವು ಹೊಸ್ತಿಲನ್ನು ತೊಳೆದು ಒರೆಸ್ಕೋಬೇಕು. ಒಂದು ಬಟ್ಟೆಯನ್ನು ಇಟ್ಕೊಂಡು ಪ್ರತಿನಿತ್ಯ ಆ ಹೊಸ್ತಿಲನ್ನು, ಅಂದರೆ ಇವತ್ತು ಅರಿಶಿಣ ಕುಂಕುಮ ಇಟ್ಟಿದ್ರೆ ನಾಳೆನೂ ಬಿಡು ಕ್ಲೀನಾಗಿದೆ ಅಂತ ಹೇಳಿ ಹಾಗೆ ಬಿಟ್ಟುಬಿಡಬಾರ್ದು. ಆ ಹೊಸ್ತಿಲನ್ನು ನೀಟಾಗಿ ಒಂದು ಬಟ್ಟೆ ಇಟ್ಕೊಂಡು ಅದನ್ನು ನೀರಿನಲ್ಲಿ ಅದ್ಕೊಂಡು ಆ ತೇವದ ಬಟ್ಟೆ ಮಾಡಿಕೊಂಡು ಹೊಸ್ತಿಲೆಲ್ಲ ಒರೆಸ್ಕೊಂಡು ಅರಿಶಿಣ ಕುಂಕುಮ ಹಚ್ಚಿ, ಹೊಸ್ತಿಲನ ಮೇಲೆ ಆದಷ್ಟು ಈ ಸ್ವಸ್ತಿಕ್ ಬರುತ್ತಲ್ವ, ಆ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿಬಿಡಿ. ಅಲಂಕಾರ ಮಾಡಿ ನೀವೇನು ಮಾಡಬೇಕು, ಸ್ನಾನ ಮಾಡಿಬಿಟ್ಟು ಫಸ್ಟ್ ದೇವರ ಪೂಜೆಯನ್ನು ಮಾಡಿಬಿಡಬೇಕು. ಇದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ. ಹೊರಗಡೆ ಆಫೀಸ್ಗೆ ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ದೀಪ ಹಚ್ಚಿದ್ರೆ ಅವರೂ ಸಹ ಭಗವಂತನಿಗೆ ಕೈ ಮುಗಿದು ಆಶೀರ್ವಾದವನ್ನು ತೆಗೆದುಕೊಂಡು ಹೋದರೆ, ಹೊರಗಡೆ ಹೋಗುವಂತಹ ಗಂಡಸರಿಗೆ ಹೋಗೋ ಕೆಲಸದಲ್ಲಿ ಶುಭ, ಅದರ ಜೊತೆಗೆ ಭಗವಂತನ ರಕ್ಷಣೆ, ಹೊರಗೆ ಹೋಗೋ ಮಕ್ಕಳಿಗೂ ಸಹ ವಿದ್ಯಾಭಿವೃದ್ಧಿ, ಅದರ ಜೊತೆಗೆ ಮಕ್ಕಳಿಗೆ ಭಗವಂತನ ಆಶೀರ್ವಾದ ಎಲ್ಲವೂ ಲಭ್ಯ. ಅದೆಲ್ಲ ಇರುವಂತಹದ್ದು ನಿಮ್ಮ ಕೈಯಲ್ಲಿ. ನೀವು ಯಾವಾಗ ಸ್ವಲ್ಪ ಬೇಗ ಎದ್ದು ಅವರು ಹೋಗೋ ಅಷ್ಟರಲ್ಲೆಲ್ಲ ಪೂಜೆಯನ್ನು ಮನೆಯಲ್ಲಿ ಮಾಡ್ತೀರಾ, ಅದು ನಿಮ್ಮ ಮನೆಗೆ ಒಂದು ಸಕಾರಾತ್ಮಕವಾದಂತಹ ಒಂದು ವಾತಾವರಣವನ್ನು ನಿಮ್ಮ ಮನೆಗೆ ಅದು ತಂದುಕೊಡುತ್ತೆ. ನೀವು ಮನೆಯಲ್ಲಿ ನೋಡಿ, ಮೊದಲು ತಿಂಡಿ ಅಡುಗೆ ದೇವರ ಪೂಜೆಯನ್ನು ಮಾಡ್ದಲೇ ನೀವು ಡೈರೆಕ್ಟಾಗಿ ತಿಂಡಿ ಅಡುಗೆ ಒಲೆ ಹೊತ್ತಿಸಿ ಮಾಡ್ತೀರಾ ಮನೆಯಲ್ಲಿ ಅಂತಂದರೆ ಅದು ಖಂಡಿತ ಶ್ರೇಯಸ್ಸಲ್ಲ. ಎಷ್ಟೇ ಬೆಳಗ್ಗೆ ಬೇಗ ಹೊರಗೆ ಹೋಗೋರು ಇರ್ತಾರೆ ಅಂದರೂ ನೀವು ಸ್ವಲ್ಪ ಬೇಗ ಇದ್ದರೆ ಎಲ್ಲವೂ ಸಹ ಮ್ಯಾನೇಜ್ ಆಗುತ್ತೆ. ನೀವು ಈ ರೀತಿ ಬೆಳಗ್ಗೆನೇ ದೀಪ ಹಚ್ಚಿ ಹೊರಗಡೆ ಹೋಗುವಂಥವ್ರನ್ನ ಕಳಿಸ್ಕೊಡೋದ್ರಿಂದ ಎಷ್ಟೋ ಹೊರಗಡೆ ನಡೀಬಹುದಾದಂತಹ ಅಹಿತಕರವಾದಂತಹ ಘಟನೆಗಳನ್ನು ಭಗವಂತ ಅಲ್ಲಿಗಲ್ಲಿಗೆ ತಿಳ್ಕೊತಾನೆ. ಅದರ ಜೊತೆಗೆ ಮನೆಯಲ್ಲಿ ಅನಾವಶ್ಯಕವಾದಂತಹ ಜಗಳಗಳು ನಡೀತಾ ಇದ್ದರೆ, ತೊಂದರೆಗಳು ನಡೀತಾ ಇದ್ದರೆ ಅದು ಅಲ್ಲಿಗೆ ನಿಲ್ಲುತ್ತೆ. ಮಾಡಿ ನೋಡಿ ಒಂದಷ್ಟು ದಿವಸ, ಮಾಡಿದ ತಕ್ಷಣ ಯಾವುದು ಕೂಡ. ಇನ್ನು ಮುಂದೆ ಹೆಣ್ಮಕ್ಳು ಕಾಲಹರಣವನ್ನು ಮಾಡಬೇಡಿ. ಅಂದರೆ ಅಕ್ಕಪಕ್ಕದ ಮನೆಯ ಹೆಂಗಸರ ಜೊತೆ ಕೂತ್ಕೊಂಡು ಅವರಿವ್ರ ಮನೆಯ ವಿಚಾರಗಳನ್ನು ಮಾತನಾಡೋದ್ರಿಂದ
ನಿಮ್ಮ ಮನೆಗೆ ಅಥವಾ ನಿಮ್ಮ ಮಕ್ಕಳಿಗೆ ಯಾವುದೇ ಅನುಕೂಲ ಇಲ್ಲ. ಮುಂದೆ ಒಂದಲ್ಲ ಒಂದು ದಿವಸ ನೀವು ಆಡಿದಂತಹ ಮಾತುಗಳು ನಿಮ್ಮನ್ನೇ ತೊಂದರೆಗೆ ಹಾಕಿಸುತ್ತೆ. ಅದರ ಜೊತೆಗೆ ಈ ಕೆಲಸವನ್ನು ಹೆಣ್ಮಕ್ಳು ಮಾಡಲೂಬಾರ್ದು. ಕುತ್ಕೊಂಡು ಹರಟೆ ಹೊಡೆದು ಕಾಲವನ್ನು ಹರಣ ಮಾಡೋದ್ರ ಬದಲಿಗೆ ನೀವು ಏನನ್ನಾದರೂ ಹೊಸತನ್ನು ಕಲಿತ್ಕೊಳ್ಳೋದ್ರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಇವತ್ತು ಫೋನ್ನಲ್ಲಿ ಕುತ್ಕೊಂಡೇ ನೀವು ಕ್ರಿಯೇಟಿವ್ ಆಗಿ ಕಲಿಯುವಂತಹ 10 ವಿಚಾರಗಳಿದೆ. ಜೊತೆಗೆ ಮನೆಯಲ್ಲೇ ಕುತ್ಕೊಂಡು ಸಹ ಸಂಪಾದನೆ ಮಾಡೋದಕ್ಕೂ ಸಹ ಆಪ್ಷನ್ಸ್ಗಳಿದೆ. ಅದರ ಕಡೆ ಗಮನ ಕೊಡಿ. ಅನಾವಶ್ಯಕವಾದಂತಹ ಕಾಡು ಹರಟೆ ಹೊಡಿಲಿಕ್ಕೆ ಹೋಗಬೇಡಿ ಅಕ್ಕಪಕ್ಕದ ಮನೆಯ ಹೆಂಗಸರ ಜೊತೆಗೆ. ಇನ್ನೊಂದು ಮುಂದಿನ ವಿಚಾರ ಅಂತಂದರೆ, ಒಂದು ದಿನ ಮಾಡಿದ ಅಡಿಗೆಯನ್ನು ಬಿಸಿ ಮಾಡಿ 3 ದಿನ 4 ದಿನ ಬಳಸಬೇಡಿ. ಮನೆಗೆ ಇದಕ್ಕಿಂತ ದರಿದ್ರ್ಯ ಮತ್ತೊಂದಿಲ್ಲ. ಈ ಕೆಲವರು ಕೇಳಬಹುದು, ಈಗ ಮನೆಯಲ್ಲಿ ಮಾಡಿದ್ದು ಮಿಕ್ಕೋಗಿರುತ್ತಪ್ಪ, ಇಷ್ಟೊಂದೆಲ್ಲ ರೇಟಲ್ಲಿ ಹೊರಗಡೆ ಚೆಲ್ಲಕ್ಕಾಗತ್ತಾ ಅಂತ ಹೇಳಿ. ಚೆಲ್ಲೋ ಅಷ್ಟು ಏನಕ್ಕೆ ಮಾಡಬೇಕು? ಎಷ್ಟು ಬೇಕೋ ಅಷ್ಟನ್ನೇ ಮಾಡಿಕೊಂಡು ಅವತ್ತಿನ ಅಡುಗೆ ಅವತ್ತನ್ನೇ ಮುಗಿದು ಹೋಗೋ ಥರ ಮಾಡಿಕೊಂಡ್ರೆ ಅಲ್ಲಿಗಲ್ಲೇ ಮುಗಿಯುತ್ತೆ. ಈಗ ನಾಳೆಗೆ ಸಾಂಬಾರು ಮಾಡೋದು ತಪ್ಪುತ್ತೆ ಅಂತಂದು ಅಷ್ಟೊಂದೆಲ್ಲ ಮಾಡಿಟ್ಕೊಂಡು ಖಂಡಿತ ಅದನ್ನು ಬಿಸಿ ಮಾಡಿ ಮನೆ ಗಂಡಸರಿಗೆ ನೀವು ಬಡಿಸ್ತಾ ಇದ್ದೀರಾ ಅಂತಂದರೆ ಮನೆಗೆ ದಟ್ಟ ದರಿದ್ರ ಸುತ್ತಕೊಳ್ಳುತ್ತೆ. ಈ ರೀತಿ ಅಡುಗೆನ ಬಿಸಿ ಮಾಡಿ ಗಂಡ ಮಕ್ಕಳಿಗೆ ಬಡಿಸಬಾರ್ದು. ಅವರ ಆರೋಗ್ಯನೂ ಹಾಳು. ಅದರ ಜೊತೆಗೆ ಯಾಕೆ ನೀವು ದುಡಿದಂತಹ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ಲಲ್ಲಪ್ಪ ಮನೇಲಿ, ಅಪ್ಪ ಹಿಂಗೆ ಬರುತ್ತೆ ದುಡ್ಡು, ಹಿಂಗೆ ಬರ್ತಿದ್ದಂಗೆ ಮತ್ತು ಅದು ಎಲ್ಲೋಯ್ತು ಅನ್ನೋದೇ ನಮಗೆ ಗೊತ್ತಾಗಲ್ಲ, ಒಂದು 4 ಕಾಸು ಎತ್ತಿಕ್ಕಾಗಲ್ಲ ಅಂತ ಹೇಳಿ ಕೊರಗ್ತಿರಲ್ಲ ನೋಡಿ. ಈ ತರಹದ್ದೇನೆ ಯಾವಾಗ ನೀವು ಈಗ ಮಾಡಿದಂತಹ ಅಡುಗೆನ ಬಿಸಿ ಮಾಡಿ ಊಟ ಮಾಡ್ತಿರಲ್ವ, ಅಲ್ಲಿಗೆ ಒಂದು ರೀತಿ ದರಿದ್ರ. ಅದು ಮನೆಗೆ ದುಡಿದಂತಹ ಹಣ ಕೈನಲ್ಲಿ ನಿಲ್ಲೋದಿಲ್ಲ. ಇನ್ನು ಮುಂದೆ ಮನೆಯಲ್ಲಿ ಒಂದು ಏನೇ ಆಗಲಿ ಹೋಗಲಿ ನಗ್ನಗ್ತಾ ಇರಿ. ಹೊರಗಡೆಯಿಂದ ಬಂದಂತಹ ಗಂಡಸರಿಗೆ ಮೊದಲಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ ಕೊಡಿ. ಬರ್ತಿದ್ದ ಹಾಗೇ ಅವ್ರ ಮುಂದೆ ಮನೆ ಸಮಸ್ಯೆಗಳೆಲ್ಲವನ್ನು ಸಹ ಹೇಳ್ಕೊಳ್ಬೇಡಿ. ಹೊರಗಡೆ ಕೆಲಸ ಮಾಡೋರ್ಗಷ್ಟೇ ಗೊತ್ತಿರುತ್ತೆ ಅದರ ಫ್ರಸ್ಟ್ರೇಷನ್ಸ್ ಏನಿರುತ್ತೆ, ಅಲ್ಲಿ ತೊಂದರೆ ಏನಿರುತ್ತೆ ಅಂತಂದು. ಸ್ವಲ್ಪ ಕಾಲಾವಕಾಶವನ್ನು ಅವ್ರಿಗೆ ಕೊಡಿ ಸುಧಾರಿಸ್ಕೊಳ್ಳೋದಕ್ಕೆ. ಮುಸ್ಸಂಜೆ ಹೊತ್ತಲ್ಲಿ ಅಳುವಂತಹದ್ದು, ಜಗಳ ಆಡುವಂತಹದ್ದು, ಮಕ್ಕಳಿಗೆ ಕೆಟ್ಟ ಮಾತಲ್ಲಿ ಬೈಯೋದು ಮಾಡಬೇಡಿ. ಪಾತ್ರೆ ತಿಂದಂತಹ ಪಾತ್ರೆ ಏನಿದೆ ಅವಾಗವಾಗ ಸ್ವಚ್ಛ ಮಾಡ್ಕೊಳ್ಳಿ. ತಿಂದಂತಹ ಪಾತ್ರೆಯನ್ನು ತುಂಬ ಹೊತ್ತಿನವರೆಗೆ ಸಿಂಕಲ್ಲಿ ಬಿಡಬೇಡಿ. ಅದರ ಜೊತೆಗೆ ಬಟ್ಟೆನೂ ಸಹ ಅಷ್ಟೇನೆ ವಾರಾನ್ಗಟ್ಟಲೆ ಕೂಡಿಟ್ಕೊಂಡು ಅದನ್ನು ವಾರಕ್ಕೊಂದು ಸರ್ತಿ 4 ದಿನಕ್ಕೊಂದು ಸರ್ತಿ ಒಗೆಯೋದನ್ನು ಮಾಡಬಾರ್ದು. ಆದರೆ ಅವತ್ತಿನ ಬಟ್ಟೆಗಳನ್ನು ಅವತ್ತೇ ಒಗೆದು ಒಣಗಿಸಿಟ್ಕೊಂಡ್ರೆ ಒಳ್ಳೆಯದು. ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ 2 ದಿನಕ್ಕೊಂದು ಸರ್ತಿನಾದರೂ ಬಟ್ಟೆನ ಒಗಿಬೇಕು. 4 ದಿನ 5 ದಿನ ಎಲ್ಲ ಕೂಡಿಟ್ಕೋಬೇಡಿ. ನಿಮ್ಮ ಮನೆಗೆ ಒಂದು ನಕಾರಾತ್ಮಕತೆಯನ್ನು ಆಕರ್ಷಿಸೋದು ಅಂತಂದರೆ ಸಿಂಕಲ್ಲಿ ಬಿಡುವಂತಹ ಪಾತ್ರೆ, ಮೂಲೆಯಲ್ಲಿ ಕೂಡಿಡುವಂತಹ ಮೈಲಿಗೆ ಬಟ್ಟೆ, ಇದು ಮನೆಗೆ ದಾರಿದ್ರ್ಯವನ್ನು ತಂದು ಕೊಡುತ್ತೆ. ಮನೆಯಲ್ಲಿ ಗೃಹಿಣಿ ಹೇಗಿರ್ತಾಳೋ ಆ ಮನೆ ಆಗಿರುತ್ತೆ. ನೀವು ಶಿಸ್ತಾಗಿ ಒಳ್ಳೆ ಮಾತಾಡಿಕೊಂಡು ನಗ್ನಗ್ತಾ ಇರ್ತೀರ, ಮನೆಯಲ್ಲಿ ಇರುವಂತಹ ಮಕ್ಕಳು ಸಹ ಅದೇ ಸಂಸ್ಕಾರವನ್ನು, ನಿಮ್ಮ ಭಾಷೆಯನ್ನು, ನಿಮ್ಮ ಶಿಸ್ತನ್ನು, ನೀವು ಹೇಗಿರ್ತೀರ ಅದನ್ನು ಮಕ್ಕಳು ಸಹ ಫಾಲೋ ಮಾಡ್ತಾರೆ. ಹೀಗಾಗಿ ನೀವು ಒಂದು ಶಿಸ್ತನ್ನು ಮೈಗೂಡಿಸ್ಕೊಂಡು ಮನೆಯಲ್ಲಿರೋರನ್ನೂ ಸಹ ಒಂದು ಒಳ್ಳೆ ದಾರಿನಲ್ಲಿ ಕರ್ಕೊಂಡೋದ್ರೆ ನೀವು ಚೆನ್ನಾಗಿರ್ತೀರ, ನಿಮ್ಮ ಮನೆಯೂ ಸಹ ಚೆನ್ನಾಗಿರುತ್ತೆ. ಇವೆಲ್ಲವೂ ಸಹ ನಾವು ತಿಳ್ಕೊಂಡು ಇದೆಲ್ಲವನ್ನು ಫಾಲೋ ಆದಮೇಲೆ ಮೊದಲು ನಾವು ಇದ್ದಂತಹ ಸ್ಥಿತಿಗೂ ಇವತ್ತು ಹಣಕಾಸಿನಲ್ಲಿರಬಹುದು ಮತ್ತೊಂದರಲ್ಲಿರ್ಬೋದು ಎಲ್ಲವನ್ನು ತಿಳಿತಾ ಈಗ ನಾನು ಏನು ಹೇಳಿದೆ, ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕು ಅಂತಂದು ಇವೆಲ್ಲವನ್ನು ನಾವು ಮೈಗೂಡಿಸ್ಕೊಂಡ್ಮೇಲೆ ನಾವು ಮೊದಲು ಇದ್ದಂತಹ ಸ್ಥಿತಿಗೂ ಈಗ ಇರುವಂತಹ ಸ್ಥಿತಿಗೂ ಫೈನಾನ್ಷಿಯಲಿ ಬಹಳ ವ್ಯತ್ಯಾಸ ಇದೆ. ದಿನೇ ಅಭಿವೃದ್ಧಿ ಅನ್ನೋದನ್ನು ಭಗವಂತ ಕರುಣಿಸ್ತಾ ಇದ್ದಾನೆ. ಇವೆಲ್ಲವೂ ನನಗೆ ಒಳ್ಳೆಯದಾಗಿದ್ದಕ್ಕೆ ನಾನು ಸಹ ನಿಮ್ಮೊಟ್ಟಿಗೆ ಹಂಚ್ಕೋತಿರೋದು. ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಮುಂದೊಂದು ದಿವಸ ನೀವೇ ನನಗೆ ಹೇಳ್ತೀರಾ ನಾನು ಚೆನ್ನಾಗಾಗಿದ್ದೀನಿ, ನಮ್ಮ ಮನೆಯಲ್ಲಿ ಸ್ಥಿತಿವಂತರಾಗ್ತಾ ಇದ್ದೀವಿ ನಾವು ಕೂಡ 4 ಜನದಂತೆ ಅಂತ ಹೇಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.